ಸಿಕ್ಕಿ ಹಾಕಿಕೊಳ್ಳುವ ಭೀತಿಯಲ್ಲಿ ದೀಪಿಕಾ ಮನೆ ಮಂದಿಯ ಮೇಲೆ ಅನುಮಾನ ಪಡುತ್ತಿರುವ ಅವಿ. ಶ್ರೇಯಸ್ಸು ಶುಭಮಸ್ತು. ದೀಪಿಕಾ ಮಾಡಿರುವ ಕುತಂತ್ರಿ ಕೆಲಸಕ್ಕೆ ಮನೆ ಮಂದಿಯನ್ನು ಅವಿ ಅನುಮಾನ ಪಡುವ ಹಾಗೆ ಮಗಿದೆ. ತುಳಸಿ ಪೂರ್ಣಿಮಾಗೆ ಮಗುವಾಗಲಿ ಎನ್ನುವ ಉದ್ದೇಶದಿಂದ ಹಳ್ಳಿ ಮದ್ದು ಮಾಡುತ್ತಾ ಇರುತ್ತಾಳೆ. ಆದರೆ ಪೂರ್ಣಿಮಾ ಮೇಲಿರುವ ದ್ವೇಷಕ್ಕೆ ದೀಪಿಕಾ ಅದರಲ್ಲಿ ಏನೋ ಮಿಕ್ಸ್ ಮಾಡಿ ಇರುತ್ತಾಳೆ. ಪೂರ್ಣಿಮಾಳನ್ನು ನೋಡಿ ದೀಪಿಕಾಗೆ ಮೈಯೆಲ್ಲ ಉರಿದು ಬಿಡುತ್ತದೆ. ಆದ ಕಾರಣ ದೀಪಿಕಾಳ ಮೊದಲ ಟಾರ್ಗೆಟ್ ಪೂರ್ಣಿಮಾ. ಅಭಿ ಮಾತ್ರ ಇದಕ್ಕೆಲ್ಲ ಕಾರಣ ತುಳಸಿ ಎಂದು ಎಲ್ಲರೆದುರು ಹೇಳಿದಾಗ ಅಭಿ ಮಾತ್ರ ಸುಮ್ಮನೆ ಇರುತ್ತಾನೆ. ಆದರೆ ಸಮರ್ ಸುಮ್ಮನೆ ಇರುವುದಿಲ್ಲ. ಸುಖ ಸುಮ್ಮನೆ ನನ್ನ ಅಮ್ಮನ ಮೇಲೆ ಈ ಥರ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ನನ್ನ ಅಮ್ಮ ಯಾವ ಥರ ತಪ್ಪು ಮಾಡುವುದೂ ಇಲ್ಲ. ಅಮ್ಮ ನಿನಗಾಗಿ ಎಷ್ಟೆಲ್ಲ ಸಹಾಯ ಮಾಡಿದರು, ಆದರೆ ಅದರ ಪ್ರತಿಫಲವಾಗಿ ನೀವು ಅವರ ಜೊತೆ ಈ ರೀತಿ ನಡೆದುಕೊಳ್ಳಲು ಸರಿಯಲ್ಲ ಎಂದು ಅಮ್ಮನ ಮುಖ ನೋಡಿ ಹೇಳುತ್ತಾನೆ ಸಮರ್ಥ್. ನಾನು ಅದೆಷ್ಟು ಬಾರಿ ಹೇಳಿದ್ದೇನೆ, ಇವರಿಗೆಲ್ಲ ಸಹಾಯ ಮಾಡಲು ಹೋಗಬೇಡ, ಹಾವಿಗೆ ಹಾಲು ಎರೆದು ಹಾಗೆ ಅದು ಎಂದು ಹೇಳಿದಾಗ ಅಭಿ ಹಾಗೂ ಸಮರ್ಥ್ ಇಬ್ಬರು ಜಗಳ ಮಾಡುತ್ತಾರೆ. ಈ ವೇಳೆ ಇವರ ಜಗಳ ಬಿಡಿಸಲು ಮಹೇಶ್ ಬರಬೇಕಾಯಿತು. ಇನ್ನು ಮನೆ ಮಂದಿಯ ಹೇಳಿಕೆ ಪ್ರಕಾರ ಕೆಲಸದಕ್ಕೆ ಮೇಲೆ ಅನುಮಾನ ಬಂದು ಸಮರ್ಥ್ ಆಕೆಯ ಮನೆಯನ್ನು ಹುಡುಕಿಕೊಂಡು ಹೋದಾಗ ಮನೆಗೆ ಬೀಗ ಹಾಕಿರುತ್ತದೆ. ಆದರೆ ಆ ವೇಳೆ ಅಲ್ಲಿಗೆ ಮಾಧವನ ಮನೆಯಲ್ಲಿ ಕೆಲಸ ಮಾಡುವಕ್ಕೆ ಬರುತ್ತಾಳೆ. ಆಕೆ ಸಮರ್ಥನನ್ನು ನೋಡಿ ಓಡಲು ಶುರು ಮಾಡುತ್ತಾಳೆ. ಆದರೆ ಸಮರ್ಥ್ ಓಡಿ ಹೋಗಿ ಮನೆ ಕೆಲಸದ ಆಕೆಯನ್ನು ಹಿಡಿದು ಅಲ್ಲಿ ನಡೆದ ಬಗ್ಗೆ ಕೇಳುತ್ತಾನೆ. ಸಮರ್ಥ್ ಮಾತಿಗೆ ಹೆದರಿದ ಕೆಲಸದಾಕೆ ಸಮರ್ಥ್ ಪ್ರಶ್ನೆಗೆ ಹೆದರಿ ಎಲ್ಲ ವಿಚಾರ ಹೇಳುತ್ತಾಳೆ. ಇನ್ನು ಅವಿನಾಶ್ ಮನೆ ಮಂದಿಯನ್ನು ಹಾಗೆಯೇ ಮನೆ ಕೆಲಸದವರನ್ನು ಎಲ್ಲರನ್ನೂ ಕರೆದು ಪ್ರಶ್ನೆ ಮಾಡುತ್ತಾನೆ. ಪೂರ್ಣಿಮಾ ತೆಗೆದುಕೊಳ್ಳುತ್ತಾ ಇದ್ದ ಮೆಡಿಸಿನ್ನಲ್ಲಿ ವಿಷ ಮಿಕ್ಸ್ ಆಗಿದೆ, ಈ ಕೆಲಸ ಯಾರು ಮಾಡಿದ್ದೀರಿ ಎಂದು ಸತ್ಯ ಒಪ್ಪಿಕೊಳ್ಳಿ ಎಂದಾಗ ಪಾಪಮ್ಮ ಬಹಳ ಬೇಸರದಿಂದ ಹೇಳುತ್ತಾರೆ. ನಮ್ಮ ಮೇಲೆ ಅನುಮಾನ ಪಡುತ್ತಾ ಇದ್ದೀರಿ ಚಿಕ್ಕ ಯಜಮಾನ್ರೆ. ಅವಿ ಮಾತಿಗೆ ಅತ್ತ ಪಾಪಮ್ಮ, ನಾವು ಯಾವತ್ತೂ ಪೂರ್ಣಿಮಾಳನ್ನು ಹಾಗೆ ನಡೆಸಿಕೊಂಡಿಲ್ಲ, ನನ್ನ ಮಗಳ ಹಾಗೆ ನೋಡಿಸಿಕೊಂಡು ಇದ್ದೇವೆ ಎಂದು ಹೇಳುತ್ತಾಳೆ. ಆದರೆ ಇದೆಲ್ಲವನ್ನು ನೋಡಿದ ಅಭಿ ಹೇಳುತ್ತಾನೆ, ನಾನು ನಿಮಗೆ ಈ ರೀತಿ ಕೇಳುತ್ತಿರುವುದು ನೋವು ತಂದಿರಬಹುದು, ಆದರೆ ನನಗೆ ಪೂರ್ಣಿಮೆಗೆ ಹೀಗೆ ಆಗಿರುವುದು ನೋಡಿ ಬಹಳ ಆತಂಕ ಆಗಿದೆ ಎಂದು ಹೇಳುತ್ತಾನೆ. ಆ ಕೂಡಲೇ ಮತ್ತೊಬ್ಬ ಕೆಲಸದಂತ ಹೇಳುತ್ತಾಳೆ, ಅವಿ ಸರ್, ದೀಪಿಕಾ ಮೇಡಮ್ ಅವರು ಪೂರ್ಣಿಮಾ ರೂಮ್ಗೆ ಹೋಗಿರುವುದನ್ನು ನಾನು ನೋಡಿದೆ ಎಂದಾಗ ಮನೆಯವರ ಚಿತ್ತ ದೀಪಿಕಾ ಮೇಲೆ ಹೋಗುತ್ತದೆ. ಕೆಲಸದವರ ಮಾತು ಕೇಳಿ ದೀಪಿಕಾ ಶಾಕ್ ಆಗುತ್ತಾಳೆ. ಏನು ಮಾಡಬೇಕು ಎಂದು ದಿಕ್ಕ ತೋಚದೆ ಹಾಗಾಗುತ್ತದೆ. ದೀಪಿಕಾ ಮಾಡಿದ ಕೆಲಸಕ್ಕೆ ಆಕೆಗೆ ತಾನು ಎಲ್ಲಿ ಸಿಕ್ಕಿ ಬೀಳುತ್ತೇನೆ ಎನ್ನುವ ಭಯದಲ್ಲಿ ಇರುತ್ತಾಳೆ. ಶಾರ್ವರಿ ಮುಖವನ್ನು ಆಗಾಗ ನೋಡುತ್ತಾ ಇರುತ್ತಾಳೆ. ದೀಪಿಕಾ ಏನಾದರೂ ಡ್ರಾಮಾ ಮಾಡಿ ಈ ವೇಳೆ ತಪ್ಪಿಸಿಕೊಳ್ಳಬಹುದು. ಆದರೆ ಸಮರ್ಥ್ ರೆಡ್ ಹ್ಯಾಂಡ್ ಆಗಿ ದೀಪಿಕಾ ಸಂಚನ್ನು ಹೊರತೆಗುವ ಪ್ರಯತ್ನ ಮಾಡುತ್ತಿರ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.